ನೀನು ನನಗೆ ಎಲ್ಲಾ ವರಗಳನ್ನ ನೀಡಿದ್ದೆ ಭಗವಂತ. ನಾನು ನಿನ್ನಲ್ಲಿ ಕೇಳಿಕೊಳ್ಳುತ್ತಿರುವುದೆಷ್ಟು, ಚಿಕ್ಕ ವಯಸ್ಸಿನಲ್ಲಿ ನಾನು ಮನಸಾರೆ ಪ್ರೀತಿ ಮಾಡಿರುವ ನನ್ನ ಬಾಲ್ಯದ ಸ್ನೇಹಿತ ತೇಜು ಚಿಕ್ಕ ವಯಸ್ಸಿನಲ್ಲಿ ನನ್ನಿಂದ ದೂರಾಗಿಬಿಟ್ಟ. ಅಂದಿನಿಂದ ಇಂದಿನ ತನಕ ನಾನು ನನ್ನ ಪ್ರೀತಿಯನ್ನ ಹುಡುಕುತ್ತಲೇ ಇದ್ದೇನೆ. ಆದ್ರೆ ಎಲ್ಲೂ ಸಹಿತ ನನ್ನ ತೇಜು ನನಗೆ ಸಿಕ್ಕಿಲ್ಲ. ಅಪ್ಪ ಮಾರುತೇಶು, ನಾನು ನಿನ್ನಲ್ಲಿ ಕೇಳಿಕೊಳ್ಳುತ್ತಿರುವುದಿಷ್ಟು, ಆದಷ್ಟು ಬೇಗನೆ ಆ ನನ್ನ ಬಾಲ್ಯ ಸ್ನೇಹಿತರ ನನ್ನನ್ನ ಒಂದುಗೂಡುವಂತೆ ಮಾಡುವ ಭಾರ ನಿನ್ನನ್ನೇ ಕೂಡಿದೆಯಪ್ಪ. ನೋಡ್ತಾರೆ, ನಿನಗೆ ನಾನು ಸಾಕಷ್ಟು ಸಲ ಹೇಳಿದ್ದೀನಿ ಅಲ್ಲ, ನೀನು ನಿನ್ನ ವಿದ್ಯಾಭ್ಯಾಸವನ್ನ ಬಿಟ್ಟು ಯಾವಾಗಲೂ ನನ್ನ ಹಿಂದೆನೆ ಸುತ್ತುತ್ತಾ ಬಂದುಬಿಟ್ರೆ ನಾಳೆ ಬರೆಯುವ ಪರೀಕ್ಷೆಯಲ್ಲಿ ನೀನೇನೋ ನನ್ನ ಮನಸ್ಸಿನ ಪ್ರೀತಿಯನ್ನ ಬರೆಯಬೇಕು ಅನ್ಕೊಂಡಿದ್ಯಾ ತರುಣ್? ನೋಡು, ನಾನು ನಿನಗೆ ಕೊನೆಯದಾಗಿ
ಹೇಳ್ತಾ ಇದ್ದೀನಿ, ಇನ್ಮೇಲೆ ನನ್ನ ಪಾಡಿಗೆ ನನ್ನನ್ನ ಬಿಟ್ಟು ಬಿಡು, ನನ್ನ ದಾರಿಗೆ ಅಡ್ಡ ಬರಬೇಡ. ಇವಳಿಗೆ ಎಷ್ಟು ವಿಷಯದ ಬಗ್ಗೆ ಹೇಳಿದ್ರು ನನ್ನ ಪ್ರೀತಿ ಅರ್ಥ ಮಾಡ್ಕೊಂಡು ಏನೇ ಆಗಲಿ ಐ ಲವ್ ಯು ಅಂತ ಹೇಳಬೇಕು. ಐ ಲವ್ ಯು ಅನ್ನುವ ಪದದ ಅರ್ಥ ಗೊತ್ತಿದೆಯಾ ನಿಮಗೆ? ಅಲ್ಲ ನೋಡು, ಈ ಪ್ರೀತಿ ಅಂದ್ರೆ ಅದು ಕೇವಲ ವಸ್ತು ಮಾತ್ರ ಅಲ್ಲ, ಅದು ಹೃದಯ ಚುಂಬಿಸಿ ಬರಬೇಕು. ಅಂದಾಗ ಮಾತ್ರ ಆ ಪ್ರೀತಿಗೆ ಒಂದು ಅರ್ಥ ಸಿಗುತ್ತದೆ. ನಾನು ನಿನ್ನ ಪ್ರೀತಿಸುವ ಹೃದಯ ನನಗಿಲ್ಲವೇ? ನಾನು ನಿನ್ನ ಪ್ರೀತಿಗೆ ತಕ್ಕವನಲ್ಲವೇ? ಹೇಳು ದೀಪ. ನೋಡು, ನಾನು ಚಿಕ್ಕ ವಯಸ್ಸಿನಲ್ಲಿದ್ದಾಗ ನನ್ನ ಬಾಲ್ಯ ಸ್ನೇಹಿತನನ್ನ ಮನಸಾರೆ ಪ್ರೀತಿ ಮಾಡ್ತೇನೆ. ಆದ್ರೆ ಆ ನನ್ನ ಪ್ರೀತಿ ಅಂದಿನಿಂದ ನನ್ನನ್ನ ಬಿಟ್ಟು ದೂರ ಆಗಿದೆ. ನಾನು ಇಂದಿನ ತನಕ ಆ ನನ್ನ ಪ್ರಾಣ ಸ್ನೇಹಿತನಿಗೋಸ್ಕರ ದಾರಿ ಕಾಯ್ತಾ ಇದ್ದೇನೆ. ನೋಡು, ಅವನು ಎಲ್ಲಿ ಇರಲಿ, ಹೇಗೆ ಇರಲಿ, ಈ ನನ್ನ ಜೀವವನ್ನ ನಾನು ಅವನಿಗಾಗಿ ಮುಡುಪಾಗಿಟ್ಟಿದ್ದೇನೆ. ಅಂದ ಮೇಲೆ ನಾನು ಅವನ ಬರುವ ತನಕ ದಾರಿಯನ್ನ ಕಾಯ್ತೀನಿ. ಪ್ರಿಯತಮ ಸಿಗದೆ ಹೋದರು? ಇಲ್ಲ, ಹಾಗಾಗಲು ಸಾಧ್ಯವೇ ಇಲ್ಲ. ಖಂಡಿತವಾಗಿಯೋ ನನ್ನ ಪ್ರಿಯತಮ ಸಿಕ್ಕೇ ಸಿಗುತ್ತಾನೆ. ಆಯ್ತು ದೀಪ, ನಿನ್ನಿಚ್ಛೆಯಂತೆ ಆಗಲಿ. ನಿನ್ನ ಪ್ರಿಯತಮ ಸಿಕ್ಕೇ ಪ್ರೀತಿಸುವುದು ನಿಜವಾದರೆ ನಾನು ಜೀವನ ಪೂರ್ತಿ ನಿನಗೋಸ್ಕರ ಕಾಯುತ್ತೇನೆ. ಒಂದು ವೇಳೆ ಸಿಗದೆ ಹೋದರೆ ನನ್ನ ಪ್ರೀತಿ ತಿರಸ್ಕರಿಸಬೇಡ ದೀಪ. ಅಷ್ಟೇ जानकी नायकी जानकी नायकी नायकी
Once more. ಜೈ 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 ಶ್ರೀರಾಮನ ಪ್ರೀತಿ ಶ್ರೀರಾಮನ ಪ್ರೀತಿ ನೋಡ್ತಾ ಇದ್ದೀರಾ? ಸಿಂಹ ಅಲ್ಲಿಗೆ ನೋಡಿ.
ಉತ್ತರದಿಂದ ನಾಗರಾಹು ಹೊರಬರುವುದು ಎರಡೇ ಎರಡು ಸಲ. ನಂಬರ್ ಒನ್ ಹಸಿವಾದಾಗ, ನಂಬರ್ ಟೂ ಯುದ್ಧಗಳನ್ನು ಅಂತ್ಯಗೊಳಿಸಲು. ಅದರಂತೆ ಈ ವಾಲ್ಮೀಕಿ ಹುಡುಗನು ಕೂಡ ಹೊರಬರುವುದು ಎರಡೇ ಎರಡು ಸಲ. ಯುದ್ಧವನ್ನು ಅಂತ್ಯಗೊಳಿಸಲು. ನಂಬರ್ ಟೂ ಪಂಡಿತ ಹೆಣ್ಣನ್ನು ಶಿಲಾಹರಣ ಮಾಡಲು. ರಾಯರಪ್ಪ ದೇವುಡೆ, ಮಾತನ್ನು ನೆನಪಿನ ಮಾಡು ದೇವುಡೆ, ದೇವುಡೆಯ तेरा भगवान, कहाँ है तेरा भगवान? देखो उसका भगवान ये दुनिया में, ये राणा का सवाल करने का वाला कौन है? ಯಾವುದಿದು ಸಂತ ಮೋಸದ ಕೋಗಿನ? ಏನಿವಳ ಸಂತದ ಸೌಂದರ್ಯ, ದುಃಖದ ಅಮೃತ ವೀಣಕ್ಕಿಂತಲೂ ಬಲು ಉನ್ನತವಾಗಿ ಹಾಡು ಕುಣಿಯುತ್ತಿದ್ದಾಳಲ್ಲ ಇವಳು. ಇವಳ ಹಂದ ಸುಗಂಧವನ್ನು ಹೀರಲು ನಾನು ನರಕಾಸುರನಾಗಿದ್ದೇನೆ. ಏನಿವಳ ಸ್ವಂತದ ಸೌಂದರ್ಯ, ಇವಳ ಸ್ವಂತದ ಸೌಂದರ್ಯವನ್ನು ನೋಡುತ್ತಿದ್ದರೆ ಆ ಸೂರ್ಯನ ಕಿರಣಕ್ಕೆ ಅರಳಿದ ಪುಷ್ಪದಂತೆ ಇದೆಯಲ್ಲ
ಇವರ ಮೈ ಮಾಟ ರಂಭೆ ಊರ್ವಶಿ ಮೇನಕೆಗಿಂತಲೂ ಉನ್ನತವಾಗಿ ಬಂದು ನಿಂತಿರುವ ಈ ಕಾಮಿನಿಯ ಪ್ರತಿಯೊಂದು ಹಾಂಗಕ್ಕೂ ಮುತ್ತಿಟ್ಟು ಇವರ ಚೆಂದುಟೇನು ಕಚ್ಚುವುದೇ ಈ ರಾಣ ಪ್ರತಾಪನ ಬಹುದಿನದ ಬಯಕೆಯ सिगरेट पियो तो मजा हुई रे नंबर का नीचे ये लड़कियों को मजा हुई रे कंबर का नीचे आए हे देवा ఈ లోకంలో అన్యాయం చేశాడని అధర్మం చేశాడని ఇలాంటి ఆడదాన్ని మానభంగం చేశాడని నన్ను ఈ భూలోకానికి తెచ్చావు ఇప్పుడు నిన్ను పూజించే ఈ ఆడదాన్ని నా ముచ్చట తీరేదాకా అనుభవిస్తా ನಿಲ್ಲು ದೀಪ ನಿಲ್ಲು ಈ ಸಂತೋಷ ಸಾಗರದ ಆನಂದದ ಕೆಳಗೆಯಲ್ಲಿ ಹಾರಾಡುತ್ತಾ ಎಳೆದಾಡುತ್ತಾ ಜಿಂಕೆಯಂತೆ ಈ ಬೇಟೆಗಾರನ ಮುಂದೆ ಅದು ಎಲ್ಲಿಗೆ ಹೊರಟಿರುವೆ ಬಾಲೆ ಯಾಕೆ? ಅಲ್ಲ, ನೀವು ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಅಂಥದ್ರಲ್ಲಿ ನನ್ನನ್ನ ತಡೆದು ನಿಲ್ಲಿಸಿದ ಕಾರಣ ನಾನು ಯಾರು? ನನ್ನನ್ನು ನಿಲ್ಲಿಸಿದ ಕಾರಣ ಏಯ್! ರಾಜ್ಯ ಅಂದ್ರೆ ಕರ್ನಾಟಕ, ಜಿಲ್ಲೆ ಅಂದ್ರೆ ಚಿತ್ರದುರ್ಗ, ತಾಲೂಕು ಅಂದ್ರೆ ಚಳ್ಳಕೆರೆ, ಹೋಬಳಿ ಅಂದ್ರೆ ತಳುಕು. ನಾನು ಹುಟ್ಟಿದ ಊರು ಹನುಮಂತನಹಳ್ಳಿ, ಅಲಿಯಾಸ್ ಹೆಚ್ಚನಹಳ್ಳಿ ಅಮ್ಮೀರ ಎಂಟದ ಬಂಟ. ಈ ವಿಷ ಬಂಟನನ್ನು ಯಾರು ನೀನು ನಿನ್ನನ್ನು ನಿಲ್ಲಿಸಿದ ಕಾರಣ ಎಂದು ಹೊಗಳುವೆಯ? ರೂಪ ವಿನಾಕಾರಣ ದೀಪ ವಿನಾಕಾರಣ ನಿನ್ನಂತ ಹುಡುಗರನ್ನು ಹುಡುಕಿಕೊಂಡು ಬರುವ ಕೆಲಸವಿಲ್ಲದ ಹೇಳಿಯಲ್ಲ. ವರ ಭಿನ್ನವಿಗೆ ಅರನನ್ನು ಪೂಜಿಸಿದರೆ ಕತ್ತರಿಸುವನೇ ಆ ನಿನ್ನ ಕಲ್ಲು ದೇವರು. ದೀಪ ಅದರ ಬದಲು ನನ್ನನ್ನು ಪೂಜಿಸು, ನಿನಗೆ ಬೇಕಾದಷ್ಟು ವರ ನಾನು ಕೊಡುತ್ತೇನೆ. ಅಂದ್ರೆ ನಿಮ್ಮ ಮಾತಿನ ಅರ್ಥ ದ್ರೌಪದಿಯ ಆ ದ್ರೌಪದ ಯುಗದಲ್ಲಿ ದುಶ್ವಾಸನ ಆ ದ್ರೌಪದಿಯ ಸೀರೆ ಮಾತ್ರ ಸೆಳೆದ, ಆದರೆ ಅವನ ಕೈಲಿ ಮಾನಭಂಗ ಮಾಡಲು ಆಗಲಿಲ್ಲ. ಹಾಗೆಂದು ಈ ನಾಟಕದಲ್ಲಿ ನೀನು ಕಟ್ಟಿರುವ ಸೀರೆಯನ್ನು ಬಿಚ್ಚೆ ಸುಮ್ಮನಾಗಲು ನಾನೇನು ದುಶ್ವಾಸನಲ್ಲ, ಈ ಕಲಿಯುಗದ ರಾವಣ. ಹೆಸರಿಗೆ ತಕ್ಕ ರೂಪ ಬಹಳ ಚೆನ್ನಾಗಿದೆ. ಇಂತಹ ಬಯಸದ ಬಂದ ಭಾಗ್ಯಕ್ಕಾಗಿ ಅದೆಷ್ಟೋ ದಿನಗಳಿಂದ ಹೊಂಚು ಹಾಕಿ ಸಂಚು ಮಾಡಿ ಕಾಯ್ತಿದ್ದ ಈ ಚಲತಂಡ ಚಲಗಾರ. ಹೇ ದೀಪ, ನೀನು ನನ್ನವಳಾದರೆ ನನ್ನ ಅರಮನೆಯ ಮಂಚದ ಮೇಲೆ ಮಹಾರಾಣಿಯನ್ನಾಗಿ ಮೆರೆಸುವೆ. ಈ ನನ್ನ ಮಾತಿಗೆ ಹತ್ತಿ ಈ ಕರೆನಾಗರನ ಕರಾಳ ಬಂಧನದಲ್ಲಿ ಒಂದಾಗ ಬಾದಿ ಪಾದ. ದೂರನಿಂದ ಮಾತನಾಡೋ ನರ ರಾಕ್ಷಸ, ನಿನ್ನಿಂದ ಬುದ್ಧಿ ಹೇಳಿಸಿಕೊಳ್ಳುವ ಅವಶ್ಯಕತೆ ನನಗಿಲ್ಲ ಕಣೋ. ಒಳ್ಳೆ ಮಾತಿನಿಂದ ಹೇಳ್ತಾ ಇದ್ದೀನಿ. ಈಗ ನೀನು ಬೈದಿಲ್ಲ, ನಾನು ಕೈ ಹಿಡಿಯುವ ಆ ನನ್ನ ಗಂಡು ನೀನು ಬೈಯುತ್ತಿರುವ ಹರನ ಉರಿಗಣ್ಣಿನಲ್ಲಿ
ಬಂದ ದಾರಿಗೆ ಸುಂಕವಿಲ್ಲವೆಂದು ಹೊರಟು ಹೋಗಲು ನಾನೇನು ಬುದ್ಧಿಜೇಡಿಯಲ್ಲ. ಈ ದಟ್ಟವಾದ ಬೆಟ್ಟ ಗುಡ್ಡಗಳಲ್ಲಿ ನೀನು ತತ್ತುರ ಬೆಟ್ಟ ಪರಿಯನ್ನು ಕಳಿಸಿ ಯಾರೂ ಮುಟ್ಟದ ಪಕ್ಷಿಯಂತೆ ಕುಕ್ಕಿ ಕುಕ್ಕಿ ತಿನ್ನಲು ಕಾಯುತ್ತಿದೆ ನೀನು ಕಾಮಜ್ಞೆಯ ಮರ. ನೋಡು ಮಿಸ್ಟರ್, ನೀನೇನಾದ್ರೂ ಹಕ್ಕಿಯಂತೆ ಕುಕ್ಕಲು ಬಂದ್ರೆ ನಿನ್ನ ಕತ್ತನ್ನೇ ತೆಗೆಯುವ ಶಕ್ತಿ ಈ ಹೆಣ್ಣಿಗಿದೆ ಅನ್ನೋದನ್ನ ಮರೆಯಬೇಡ. ಅಲ್ಲದೆ ಕಾಮದ ಕಣ್ಣಿನಿಂದ ನೋಡಿ ಮಾತನಾಡುತ್ತಿರುವ ನಿನಗೆ ಮರ್ಯಾದೆಯಿಂದ ಹೇಳ್ತಾ ಇದ್ದೇನೆ, ಸುಮ್ಮನೆ ಹೊರಟು ಹೋದ್ರೆ ಸರಿ. ಇಲ್ಲವಾದ್ರೆ ನಿಮ್ಮಂತವರಿಗೆ ಕಾದಿದೆ ಈ ಕನ್ನಡದ ಗರತಿಯರ ಚಪ್ಪಲಿ ಹೊಡೆತ. ಕೈತು ಗುಂಟದ ಕೈಯಾಳೆ ಚಪ್ಪಲಿ ಹೊಡೆತ. ಗಂಜುಲ ಅದ್ದಿನ ಕಾಟನ್ ಚೀರ ಕಟ್ಟುకొని ಸಂಕ್ರಾಂತಿ ಕೊಟ್ಟು ನಮ್ಮನ್ನು ತೊಕ್ಕಿನಂತೂ ಅಷ್ಟೇ. ಈ ತಲ ನಡಿಕೆ ಎಂಟು మానికి వేలాడదీస్తా. ఇంతవరకు ఈ భక్తుల రంగ మందిరంలో నన్ను ఓడించేవాడు కానీ నాతో టీ కొట్టి ఆడదు కానీ ఇంకా ఎవరు పుట్టలేదు. ఇంతవరకు నేను కట్టుకున్నానే నా లుంగి అంచును కూడా పీకలేదు. నువ్వైతే నన్ను పీకేది నా పచ్చు. ఎక్కువ మాట్లాడితే అమ్మ తోడు ఆడదంటే ఏమనుకున్నావురా? ఆడదంటే నీ పక్కన పడుకున్న ఏక వస్తు అనుకున్నావురా? ఆడదంటే జననం, ఆడదంటే మరణం. వీణస్త్రీయ జననం నాస్తి, వీణస్త్రీయ గమనం నాస్తి. ఆడది లేకపోతే జీవితమే లేదు. పైన నీవెవడా నాకి బుద్ధివాద చెప్పడానికి? నాన్ ముస్లిం పాల ಮೊನ್ನೆ ಬಿದ್ದಿರೋ ಮಳೆಗೆ ಆಗ ತಾನೇ ಉತ್ತರ ಮಳೆಗಾನೆ ನೀನು. ತಾಯಿಯ ಧ್ಯಾನ ಕುಂದಿರೋ ತುಟ್ಟಿ ಸಹ ಅವಳಿಗಿಲ್ಲ. ಇನ್ನು ಈ ಫೀಲ್ಡಿಗೆ ಇನ್ನು ಎಳೆ ನಿಂಬೆಕಾಯಿ ಕಡೆ ನೀನು ಹಿಂಡಿದ್ರೆ ರಸನೆ ಬರಲ್ಲ. 24 ಪೀಸ್ ಆಗೋಗ್ತೀಯ. ಕತ್ತಾಗೋದಕ್ಕಿಂತ ಮುಂಚೆ ಮನೆ ಸೇರ್ಕೊಳ್ಳೆ ಚಿಡಲೆ. ओ मेरे बच्चा, तुम जिस स्कूल में पढ़ते हो ना, उस स्कूल का हेडमास्टर मैं हूँ रे. ए मगने, ನೀನು ಚಾಪಿ ಕೆಳಗೆ ತುಳಿದ್ರೆ ನಾನು ರಂಗೋಲಿ ಕೆಳಗೆ लड़की तू कितना हम कितना ये दुनिया में गली गली में पूछे ये राणा प्रताप का दरबार. मेरे को मरने के लिए पत्र से नहीं मत मारना. वो पत्र पकड़े को मैं घर बना लूंगा. ರೂಪಾ ಯಾವ ಸೌಂದರ್ಯ ತನ್ನ ಕೊಪ್ಪಲ್ಲಿ ನೀನು ನಿಗ್ರಾಡ್ತಾ ಇದೆಯೋ ಅದೇ ಸೌಂದರ್ಯ ತುಂಬಿರ ಈ ದೇಹವನ್ನು ಬಟ್ಟೆ ಬರಿಯನ್ನು
నేను ఒక్క ఆడదిరా చూడు, నేను ఆశ పెడితే నీవు రావాలి గాని, లేకపోతే నా వంట మీద కప్పుకున్న ఈ బట్టను సైతం నీవు ముట్టలేవురా. ಹೆಚ್ಚಿಗೆ ಮಾತನಾಡಿದರೆ ನಿನ್ನ ಹಲ್ಲುಗಳನ್ನು ಕಿತ್ತು ಆಗುವಂತೆ ಪುಡಿ ಪುಡಿ ಮಾಡಿಬಿಟ್ಟೇನೆ ಚೋಚೆ. ದೀಪ, ಇಟ್ಟಾಟವನ್ನು ಸಾಗಿಸದ ಬಿಡಲಾರ ಈ ಹುಲಿ ರಾಜ ವೀರ. ಮುಂದೆ ಹುಲಿಗಳಿಗೆಲ್ಲ ಹರಿಹಾರ, ಇಡೀ ಸಾಮ್ರಾಜ್ಯದ ದೊರೆಗಳಿಗೆಲ್ಲ ದೊರೆ ಈ ರಾಣಾ ಪ್ರತಾಪ್ ಸಿಂಹ. ನಿನ್ನಿಂದ ಈ ಜನ್ಮದಲ್ಲಿಯೇ ಸಾಧ್ಯವಿಲ್ಲ ಕಣೋ. ನಿನ್ನಂತ ಕ್ರೂರ ರಾಕ್ಷಸನ ಸಲುವಾಗಿ ಭಗವದ್ಗೀತೆಯಲ್ಲಿ ಆ ಶ್ರೀಕೃಷ್ಣ ಪರಮಾತ್ಮ ಅಂದೇ ಒಂದು ಮಾತನ್ನ ಹೇಳಿದ್ದಾರೆ ಕಣೋ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಮ್ಯಹಂ. ಪವಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ನೀನು ನನ್ನನ್ನ ಏನು ಮಾಡಲು ಈ ಜನ್ಮದಲ್ಲಿಯೇ ಸಾಧ್ಯವಿಲ್ಲ ಕಣೋ. చేతుకు గాజులేసుకున్న ఆడదాని ఆలోచన కన్నా మీసం తిప్పే మగవాని ఆలోచన అటం బాంబు లాంటిదే. దీప, ఈ బయలుసమంతా నాది. నేను కామకేతల పులే. ఇక్కడ చరిత్ర రాయాలన్నా నేనే, మళ్ళీ ఆపాలన్నా నేనే. నా గురించి కానీ, నా ఫ్రెండ్స్ గురించి కానీ, నా మామ మచ్చాల గురించి కానీ ఎక్కడైనా నువ్వు యథా యథా యథస్మి అన్నావో నీ యథ పగలెత్తి నీ राणा, मेहंदी का रंग आता है मेहंदी सीखने के बाद। मेहंदी का रंग आता है मेहंदी सीखने के बाद। लेकिन तुम जैसे लड़कों को इज्जत आता है थप्पड़ खाने के बाद। నేను ಕೂಡಿಸುವ ಆ ನಿನ್ನ ಸಿಂಹಾಸನ ನನ್ನ ಎಡಗಾಲಿನ ಹರಕು ಚಪ್ಪಲಿಯ ಸಮಾನ. ಅದಲ್ಲದೆ ಈ ಪವಿತ್ರವಾಗಿರುವ ಗಂಡು ಮೆಟ್ಟಿರುವ ನಾಡಿನಲ್ಲಿ ಹುಟ್ಟಿರುವ ಹೆಣ್ಣು ನಾನು. ಆಗ ನನ್ನನ್ನು ನೀನೇನು ಮಾಡಲು ಸಾಧ್ಯವಿಲ್ಲ. ಒಳ್ಳೆಯ ಮಾತಿನಿಂದ ಹೊರಟು ಹೋದ್ರೆ ಸರಿ, ಇಲ್ಲವಾದ್ರೆ ನಿನ್ನ ಪಾಲಿಗೆ ರಕ್ತ ಕುಡಿಯುವ ರಾಕ್ಷಸಿ ನಾನು. గుర్రంతో సవారీ చేశాడని ఈ సింహంతో దయచేయొద్దు. పోతా. దీప, రక్త కుడియో రాక్షసి ನೀನಾದರೆ ನಾನಾಗಿ ನಿಲ್ಲುವೆ ಗುರು ಶುಕ್ರಾಚಾರ್ಯನಾಗೆ. ದೀಪ, ನನ್ನ ರಕ್ತದ ಮೇಲೆ ಆಸೆ ಇಟ್ಟರೆ ಸತ್ತು ಹೋದರು ಈ ನನ್ನ ಕೊಟ್ಟು ಬೆದರಿಕೆಗೆ ಹೆದರದೆ ಈ ನಿನ್ನ ಮೂರ್ತಿಯ ಮೇಲೆ ಕೀರ್ತಿ ಕೆತ್ತದೆ ಬಿಡಲಾರ ಈ ಚಲತಕ್ಕ ಚಲಗಾರ. ನೋಡು, ನಾನು ನಿನಗೆ ಕೊನೆಯದಾಗಿ ಹೇಳ್ತಾ ಇದ್ದೀನಿ, ಒಳ್ಳೆಯ ಮಾತಿನಿಂದ ಹೊರಟು ಹೋಗು. ನೀನೇನಾದ್ರೂ ಮೂರ್ತಿ ತೆಗೆದು ಕೀರ್ತಿ ಕೆತ್ತಲು ಬಂದ್ರೆ ಅದರ ಕತ್ತನ್ನೇ ಕೊಯ್ಯುವ ಶಕ್ತಿ ಈ ಹೆಣ್ಣಿಗಿದೆ ಎನ್ನುವುದನ್ನ ಮರೆಯಬೇಡ. ದೀಪ, ನೂರಾರು ಹೆಣ್ಣುಗಳಿಗೆ ಹಿಂಡನಾಗಿ ಬೆರೆಯುವ ಈ ರಾಣ ಪ್ರತಾಪನಿಗೆ ಸವಾಲಾಗುವೆಯಾ? ನೀಚ, ನಡು
ಇಷ್ಟು ಹೇಳಿದ್ರು ಕೇಳಿದೆ ನನ್ನ ಮೇಲೆ ನನ್ನನ್ನ ಬಲಿತ್ಕರಿಸಲು ಬಂದಿದ್ಯಾದ್ರೆ ನಿನ್ನ ಹಣೆ ಬರವನ್ನ ಆಯ್ದುಕೊಳ್ಳಲು ಬಂದೇ ಬರ್ತಾನೆ ಆ ನನ್ನ ದೇವರು. ಎಲ್ಲಿ ಕಾಣದೀಪ ದೇವರು? ಈ ರಾವಣನ ಹಬ್ಬರದ ಆರ್ಭಟಕ್ಕೆ ಎದುರು ಕಲ್ಲಾಗಿ ಕುಳಿತಿದ್ದಾನೆ ಆ ನಿನ್ನ ಕಲ್ಲ ದೇವರು. ಬಿಟ್ಟು ಬಿಡ ಈ ನಿನ್ನ ಆಟವನ್ನು. ಹೇ, ಈಗ ನನ್ನನ್ನು ನಿನ್ನ ಮಿಂಡನೆಂದು ತಿಳಿದೆ ಅಪ್ಪಿ ಮುತ್ತಾಡಲಿಲ್ಲ. ಮುಗಿದು ಕಡೆ ನಿನ್ನ ಶೀಲದ ಪದ. ನನ್ನನ್ನೇನು ಮಾಡು, ನನ್ನನ್ನ ಬಿಟ್ಟು ಬಿಡು. ಖಂಡಿತವಾಗಿಯೂ ಆ ದೇವರು ನಿನ್ನ ಒಳ್ಳೆಯದನ್ನ ಮಾಡುದಿಲ್ಲ. ನನ್ನನ್ನ ನನ್ನ ಪಾಡಿಗೆ ಬಿಟ್ಟು ಬಿಡು. ಕಣ್ಣು ಮುಚ್ಚಿ ನನ್ನ ಪ್ರೀತಿ ಮನಸ್ಸು ಬಿಚ್ಚಿ ನನ್ನ ಪ್ರೀತಿ
ಶಬಾಷ್, ಒಪ್ಪಿದ ಕಡೆ ನಿನ್ನ ಗಂಡ ಸ್ಥಳವನ್ನ. ಚಿತ್ರದುರ್ಗದ ಜಿಲ್ಲೆಯಲ್ಲಿ 7 ಸುತ್ತಿನ ಕೋಟೆಯನ್ನು ಸ್ಥಾಪಿಸಿ ಬೃಹತ್ ಸಾಮ್ರಾಜ್ಯದಲ್ಲಿ ಹೆಣ್ಣುಗಳಿಗೆ ಪವಿತ್ರ ಸ್ಥಾನ ನೀಡಿ ದೇವತೆಯಿಂದ ಪೂಜಿಸುವ ಆ ಗಂಡುಗಲಿ ವೀರ ಮದಕರಿ ನಾಯಕರ ಆಳಿದ ಈ ನಾಡಿನಲ್ಲಿ ಒಂದು ಹೆಣ್ಣಿಗೆ ಬಲಾತ್ಕಾರ ಮಾಡಲು ನಿನಗೆ ನಾಚಿಕೆ ಆಗೋದಿಲ್ಲವೇ ನಾರಪಶುವೆ? ನಾಚಿಕೆ ಏನು ಹೇಳಿದಂತೆ ನಡೆದುಕೊಂಡು ಹೋಗಲು ಮತಕರು ಹುಟ್ಟಿದ ಯಾವ ನೀತಿ ಅಲ್ಲವರೇ? ಅನ್ಯಾಯ ಅಶಕ್ತಿ ತುಂಬಿತಳು ಕಾಡುವ ಕಲಿಯುಗ. ಈ ರಾವಣ ಪ್ರತಾಪನ ಅಂತೆ ತೆರೆದ ಮಂಚೆ ಈ ನನ್ನ ಸೇಡಿನ ಹೋರಾಟದಲ್ಲಿ ಬಂದು ನಿಂತು ಮಾತನಾಡಲು ನೀನು ಯಾವ ಮರ್ತನ ಎಳೆ? ನಾವು ಮರ್ತ ನಾನೆಲ್ಲ ಕಣೋ. ನೀನು ಒಂದು ಹೆಣ್ಣಿನ ಮೇಲೆ ಬಲಾತ್ಕಾರ ಮಾಡಲು ಬಂದಿರುವ ನೀನು ಕಣೋ ನಾ ಮರ್ತ. ನಿಮ್ಮಂತವರ ಅಂಗಾಂಗಗಳನ್ನು ತುಂಡು ತುಂಡು ಕತ್ತರಿಸಲು ಬಂದಿರುವ ಈ ಊರಿನ ಹೆಮ್ಮೆಯ ಮಗ ನಾನೊಬ್ಬ ಕಾಲೇಜ್ ಸ್ಟೂಡೆಂಟ್ ಕಣೋ. ಸ್ಟೂಡೆಂಟ್ ಸಮುದ್ರದ ಹಲೆಗೆ ಎದುರಾಗಿ ಏಸುವ ಈ ರಾವಣ ಪ್ರತಾಪನಿಗೆ ಒಂದು ಸ್ಟೂಡೆಂಟಿನ ಭಯವೇ? ಯಾರು ಅಂದರೇನು? ನನ್ನನ್ನು ಬೆಳಗಿಸುವುದು ಅಂದರೇನು? ಮಚ್ಚೆ, ನನಗಿರುವ ತಾಕತ್ ನಿನಗಿನ್ನೂ ಗೊತ್ತಿಲ್ಲ ಮರೇ. ನಾನು ಮನಸ್ಸು ಮಾಡಿದರೆ ಕ್ಷಣ ಮಾತ್ರದಲ್ಲಿ ನನ್ನ ಎಡ ಕಾಲಿನ ಬೂಟಿನಿಂದ ಮುಚ್ಚೋಬಾಯಿ ಸಾಕು. ನಿನಗಿರುವ ಯೋಗ್ಯತೆ ನನಗಷ್ಟೆಲ್ಲ ಕಾಣೋ. ಇಲ್ಲಿರುವ ಪ್ರತಿಯೊಬ್ಬ ಮಾನವನ ಗೊತ್ತೋ ನಿನ್ನ ಯೋಗ್ಯತೆ ಏನು ಅಂತ. ನನ್ನ ಸಮಯ ಸರಿಯಾಗಿಲ್ಲ ಎಂದು ಕಾಣುತ್ತದೆ.
ಒಂದೊಂದು ದಿನ ನೋಡಿಕೊಂಡರೆ ಆಯ್ತು. ಏ ದೀಪ, ಮೊಸಳೆ ತಿಮಿಂಗ್ಲ ಇರೋ ಸಮುದ್ರದಲ್ಲಿ ಈಜುಕೊಂಡವನಿಗೆ ಇಂಥ ಪುಡಿ ಮೀನು ಯಾವ ಲೆಕ್ಕ? ಏ ಅಮ್ಮನೇ, ನಾನು ಮುಂದೆ ನೀನು ಕಮಿಕ್ಕು ಕಿಮಿಕ್ಕು ಅಂದಿಯೋ ನೀನಿನ ಜನ್ಮನ ಚಾಲಾನೆ. ಆ ನಿನ್ನ ನರ ಕಿತ್ತು ಜಾಲಿ ಬೇರೆ ಮೇಲೆ ನೇತಾಕ್ಬಿಡ್ತೇನೆ. ನಾವು ಮಾಡ್ತಾಳೆ. ಏ ದೀಪ, ನೀನು ಪುಸುಕ್ಕರು ಪಟ್ಟಿ ಹೊಡೆದು ನೀನು ಗಂಡಸಾಗಕ್ಕಾಗಲ್ಲ. ಎಷ್ಟೇ ಆಗ್ಲಿ ನೀನು ಈ ನಾಟಕದಲ್ಲಿ ಆಕ್ಟಿಂಗ್ ಮಾಡೋಳು. ನಾನು ಕುಣಿಸಾಡು ಗಳೆ. ದೀಪ, ಹಣದ ಆಸೆಗಾಗಿ ಮುಖಕ್ಕೆ ಬಣ್ಣ ಹಚ್ಚಿಕೊಂಡು ಕಂಡ ಪುರುಷರೊಡನೆ ನಾಟ್ಯ ಮಾಡುವ ನಿನ್ನಂತ ನಾಟ್ಯ ಮಯೂರಿಗೆ ಇಷ್ಟೊಂದು ದಿಟ್ಟತನವಿರಬೇಕಾದರೆ ಇನ್ನು 106 ಹೆಣ್ಣುಗಳ ಜೊತೆ ಕಾಮದಾಟ ಮಾಡುವ ಈ ಕಾಮಗೇತಿ ಭೂಪನಿಗೆ ಸ್ಥಿರಬೇಕೆ? ಕಾಮಗೇತಿ ಭೂಪ ಚಾವಕ್ಕೊಂದು ರೂಪ. ನನ್ನನ್ನು ಎದುರು ಹಾಕಿಕೊಂಡರೆ ಕಾರಿಸಿ ಬಿಡ್ಬೇಕಣಿ ನಿನ್ನ ಮನೆ ದೀಪ. ಬರುತ್ತೇನೆ, ಮುಂದಿನ ಪ್ರವೇಶದಲ್ಲಿ ಬರುತ್ತೇನೆ. ಗಾಯ್ಸ್ ಅಂಡ್ ಗರ್ಲ್ಸ್, ಮುಂದಿನ ಪ್ರವೇಶದಲ್ಲಿ ಭೇಟಿಯಾಗುತ್ತೇನೆ. ಹೆಣ್ಣು, ಹೊನ್ನು, ಮಣ್ಣು ಇವು 3 ತಾನಾಗಿ ಒಲೆಯಬೇಕು. ಬಲವಂತದಿಂದ ಪಡೆಯಲು ಹೋದರೆ ಬದುಕಳಿದ್ದು ಇತಿಹಾಸವೇ ಇಲ್ಲ ಕಣೋ. ನೋಡಿ, ನೀವು ಸರಿಯಾದ ಸಮಯಕ್ಕೆ ಬಂದು ಆ ನೀಚನಿಂದ ನನ್ನ ಮಾನ ಪ್ರಾಣವನ್ನ ಕಾಪಾಡಿದ್ದೀರಾ. ನಿಮಗೆ ತುಂಬ ಧನ್ಯವಾದಗಳು. ಅಂದ ಹಾಗೆ ನಾವು ಯಾರು ಅಂತ ಗೊತ್ತಾಗಲಿಲ್ಲಲ್ಲ. ನನ್ನ ಹೆಸರು ತೇಜು ಅಂತ. ನಾನೊಬ್ಬ ಬಡ ಯುವಕ. ನಿಮ್ಮ ಕಾಲೇಜಿಗೆ ಹೊಸದಾಗಿ ಸೇರಲು ಬಂದ ನಾನೊಬ್ಬ ಕಾಲೇಜ್ ಸ್ಟೂಡೆಂಟ್. ಚಿಕ್ಕ ವಯಸ್ಸಿನಲ್ಲಿ ಎತ್ತ ತಂದೆ ತಾಯಿಗಳನ್ನು ಕಳೆದುಕೊಂಡು ಬಡತನದ ಬೇಗೆಯಲ್ಲಿ ಪಡುಬಾರದ ಕಷ್ಟಗಳನ್ನು ಪಟ್ಟು ಬಡತನದ ಬೇಗೆಯಲ್ಲಿ ಜೀವನ ಸಾಗಿಸುತ್ತಿದ್ದೆ. ಈಗ ನನಗೆ ನನ್ನವರು ತನ್ನುವರು ಅನ್ನುವರು ಯಾರೂ ಇಲ್ಲ. ಬಟ್ ಆದರೆ ನನ್ನ ಆಪ್ತ ಮಿತ್ರ ಗಗನ್ ಅಂತ ಅವನಿದ್ದಾನೆ. ಅಂದಾಗೆ ನೀವ್ಯಾರು? ಈ ಗ್ರಾಮದ ಕೈಗೆ ಹೇಗೆ ಸಿಕ್ಕಿಬಿದ್ದೀರಿ? ನೋಡಿ, ಈ ಊರಿನ ಆಗರ್ಭ ಶ್ರೀಮಂತ ಸೂರ್ಯ ಇದ್ದಾರಲ್ಲ, ಅವರ ಒಬ್ಬಳು ಮುದ್ದಿನ ತಂಗಿ. ನನ್ನ ಹೆಸರು ದೀಪಾ ಅಂತ. ದೀಪ, ಚಿಕ್ಕ ವಯಸ್ಸಿನಲ್ಲಿ ಒಂದೇ ಅಂಗಳದಲ್ಲಿ ಹಾಡಿ ಬೆಳೆದ ನನ್ನ ದೀಪ. ವಾವ್, ಎಷ್ಟೊಂದು ಸುಂದರವಾಗಿದ್ದಾಳೆ ನನ್ನ ದೀಪ. ಅಂದರೆ ನಾನು ಚಿಕ್ಕ ವಯಸ್ಸಿನಲ್ಲಿ ನಿನ್ನ ಮನಸಾರೆ ಪ್ರೀತಿಸಲು ತೇಜು ಅಂತ ಹೇಳಬಾರದು. ಇವಳನ್ನು ಹೊಸದಾಗಿ ಪ್ರೀತಿಸಿ ನಾವು ಪ್ರೇಮಿಯಾಗಿ ಸ್ವೀಕರಿಸಬೇಕು. ಯಾಕೆ ಸುಮ್ಮನೆ ನಿಂತ್ಬಿಟ್ರಲ್ಲ? ಯಾಕೆ ನನ್ನ ಹೆಸರನ್ನ ಕೇಳಿದ್ರಿ? ಹಾಗೇನಿಲ್ಲ ದೀಪ. ನನ್ನ ಏನೋ ಒಂದು ಮಾತು ಕೇಳಬೇಕು ಅನ್ಕೊಂಡಿದ್ರಲ್ಲ, ಕೇಳಿ, ಖಂಡಿತವಾಗಿಯೂ ಕೇಳಿ. ಮನಸ್ಸಿನಲ್ಲಿ ಯಾವುದೇ ವಿಷಯಗಳನ್ನ ಮುಚ್ಚಿಡುವಂತ ಪ್ರಸಂಗವೇ ಬೇರೆ. ಅದೇನು ಅಂತ ಕೇಳಿ ತೇಜು. ಬೇಜಾರಾಗಲ್ಲ ತಾನೆ? ಖಂಡಿತವಾಗಿಯೂ ಬೇಜಾರಾಗೋದಿಲ್ಲ. ನನ್ನ ಹೃದಯದೊಳಗಿನ ಮಾತನ್ನು ಹೇಳಲು ಬೇಕು ನನಗೆ ಭಯವಾಗುತ್ತಿದೆಯಲ್ಲ ದೀಪ. ಅಯ್ಯೋ ಹುಚ್ಚಪ್ಪ, ಅಲ್ಲ ಗಂಡಸಾಗಿ ನೀವು ಇಷ್ಟೊಂದು ಹೆದರ್ಕೊಂಡ್ರೆ ಹೇಗೆ? ಅದು ಯಾವ ಮಾತು ಅಂತ ಧೈರ್ಯವಾಗಿ ಹೇಳಿ. ದೀಪ, ನಿನ್ನ ಹೃದಯದೊಳಗೆ ನನಗೊಂದು ಪುಟ್ಟ ಜಾಗ ಕೊಟ್ಟರೆ ಆ ಹೃದಯದಲ್ಲಿ ಚಿಕ್ಕ ಗುಡಿಸಲನ್ನು ಕಟ್ಟಿಕೊಂಡು ನಾವಿಬ್ಬರು ಜೊತೆಗೂಡಿ ಸುಖ ಸಂಸಾರ ನಡೆಸೋಣವೇ? ಹಾಗಾದ್ರೆ
ಇವರು ಏನ್ ಕೇಳ್ತಾ ಇದ್ದಾರೆ? ನನ್ನನ್ನ ಪ್ರೀತಿ ಮಾಡು ಅಂತ ಕೇಳ್ತಾ ಇದ್ದಾರೆ. ಇವರೇನಾದ್ರೂ ಸರಿಯಾದ ಸಮಯಕ್ಕೆ ಬರದೆ ಹೋಗಿದ್ರೆ ಆ ನೀಚಿನಿಂದ ನನ್ನ ಮಾನ ಪ್ರಾಣವೇ ಹಾಳಾಗಿ ಹೋಗ್ತಾ ಇತ್ತು. ಅಂದರೆ ನನ್ನ ಮಾನವನ್ನ ಉಳಿಸಿರುವ ಇವರಿಗೆ ನಾನು ನನ್ನ ಪ್ರೀತಿಯನ್ನ ಅರ್ಪಿಸುವುದರಲ್ಲಿ ತಪ್ಪೇನಿದೆ? ತೇಜು, ನಾನು ನಿಮ್ಮ ಮಾತನ್ನ ನಂಬ್ತೀನಿ, ಆದ್ರೆ ನಾನು ನಿಮ್ಮ ಮಾತನ್ನ ಧೈರ್ಯವಾಗಿ ನಂಬಬಹುದೇ? ಖಂಡಿತವಾಗಿ ನಂಬಬಹುದು ದೀಪ. ಹಾಗಾದ್ರೆ ಎಂಥ ಪ್ರಸಂಗ ಬಂದ್ರು ನೀವು ನನ್ನ ಕೈ ಬಿಡುವುದಿಲ್ಲ ತಾನೆ? ಖಂಡಿತವಾಗಿಯೂ ಬಿಡುವುದಿಲ್ಲ. ನೋಡಿ ತೇಜು, ಈ ವಿಷಯ ಸ್ವಲ್ಪ ದಿನ ನಮ್ಮಿಬ್ಬರ ಮಧ್ಯದಲ್ಲೇ ಇರಲಿ. ನಮ್ಮ ಪ್ರೀತಿಯ ವಿಷಯ ಯಾರಿಗೂ ಗೊತ್ತಾಗೋದು ಬೇಡ. ಸ್ವಲ್ಪ ದಿನ ಆದ್ಮೇಲೆ ನಮ್ಮ ಅಣ್ಣನವರಿಗೆ ನಾನೇ ಹೇಳ್ತೀನಿ, ಆಯ್ತಾ? ತೇಜು, ಐ ಲವ್ ಯು ತೇಜು. ನನ್ನ ಮನೆ ಇದು ನನ್ನ ಮನೆ, ನನ್ನ ಮನೆ ಅಂಗಿನ ಹೊರಮನೆಯಲ್ಲ, ನನ್ನ ಮನೆ ಅಂಗಿನ ಹೊರಮನೆಯಲ್ಲ, ಹೊಂಗೆಯ ಮರಗಿರಿಯ ಹುಲ್ಲು ಗುಡಿಸಲು ಗೆಳತಿ, ಹೊಂಗೆಯ ಮರಗಿರಿಯ ಹುಲ್ಲು ಗುಡಿಸಲು ಗೆಳತಿ, ನನ್ನ ಮನೆ ಇದು ನನ್ನ ಮನೆ, ನನ್ನ ಮನೆ ಇದು ನನ್ನ ಮನೆ. ಹಾಲ ಬೆಳಕ ಹಾದಿ ನನ್ನೂರಿಗೆ ಬರಲಿಲ್ಲ, ಕಲ್ಲು ನಂಬುದು ಈ ಸುತ್ತಮುತ್ತಲೆಲ್ಲ. ಹಾಲ ಬೆಳಕ ಹಾದಿ ನನ್ನೂರಿಗೆ ಬರಲಿಲ್ಲ, ಕಲ್ಲು ನಂಬುದು ಈ ಸುತ್ತಮುತ್ತಲೆಲ್ಲ. ಸಾರಿಸಿ ಸಾರಿಸಿ ಬರುವುದಾದರೆ ಬಾ ಬಾಬಾ, ನನ್ನ ಮನೆ ಇದು ನನ್ನ ಮನೆ, ನನ್ನ ಮನೆ ಇದು ನನ್ನ ಮನೆ. ಸಂತೋಷದಿಂದ ಸದಾ ಮುಗಿಸಲಿದೆ ಮನಸ್ಸಿಗೆ. ಹೊಲದ ಮೇಲೆ ಹರಿಹರಿಕೆ ಚಿಗುರಲಿಲ್ಲ, ಈ ಜನರ ಮನಗಳಲ್ಲಿ ಭೋಗವಾಗಲಿಲ್ಲ. ನನ್ನಯ ಹೊಲದ ಮೇಲೆ ಹರಿಹರಿಕೆ ಚಿಗುರಲಿಲ್ಲ, ಈ ಜನರ ಮನಗಳಲ್ಲಿ ಭೋಗವಾಗಲಿಲ್ಲ. ಕುಗ್ಗದೆ ತಗ್ಗದೆ ಬರುವುದಾದರೆ ಬಾ ಬಾಬಾ, ನನ್ನ ಮನೆ ಇದು ನನ್ನ ಮನೆ, ನನ್ನ ಮನೆ ಇದು ನನ್ನ ಮನೆ. ಅಂಗಿನ ಹೊರಲಿಯ ಹುಲ್ಲು ಗುಡಿಸಲು ನನ್ನ ಗೆಳತಿ, ಅಂಗಿನ ಹೊರಮನೆಯ ಅಲ್ಲ ಗುಡಿಸಲು ನನ್ನ ಗೆಳತಿ, ನನ್ನ ಮನೆ ಇದು ನನ್ನ ಮನೆ, ನನ್ನ ಮನೆ ಇದು ನನ್ನ ಮನೆ. ಶ್ರೀ ಸ್ನೇಹಜೀವಿ ಯುವ ನಾಟಕ ಕಲಾ ಸಂಘ ಹನುಮಂತನಹಳ್ಳಿ ಚಳ್ಳಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆ ಇವರಿಂದ
ದಿನಾಂಕ 26/1/2026 ಸೋಮವಾರ ರಾತ್ರಿ 9:30ಕ್ಕೆ ಶ್ರೀ ಆಂಜನೇಯ ಸ್ವಾಮಿ ಕಾರ್ತಿಕೋತ್ಸವ